ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನವೆಂಬರ್ ಕ್ರಾಂತಿಯಲ್ಲಿ ಡಿ.ಕೆ ಬ್ರದರ್ಸ್ ಬಿಗಿಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಖರ್ಗೆಯನ್ನು ಭೇಟಿ ಮಾಡೋಕ್ಕೆ ಖರ್ಗೆ ನಿವಾಸಕ್ಕೆ ಹೋಗಿರಲಿಲ್ಲ. ಖರ್ಗೆ ನನ್ನ ಕೈಲಿ ಏನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ಕೈಯಲ್ಲಿ ಇದೆ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು. ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿ ಕೆ.ಜೆ. ಜಾರ್ಜ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡೋಕೆ ಡಿ.ಕೆ. ಶಿವಕುಮಾರ್ ಮನೆಗೆ ಕಳಿಸಿಕೊಡಲಾಗಿತ್ತು. ಅವರು ಒಂದಷ್ಟು ಮಾತುಕತೆಗಳನ್ನಾಡಿದ್ದಾರೆ. ಇದರ ಮಧ್ಯೆಯೇ ಮಲ್ಲಿಕಾರ್ಜುನ ಖರ್ಗೆ ವಿಮಾನದಲ್ಲೇ ದೆಹಲಿಯಿಂದ ಬರುವಾಗ ಚಲುವರಾಯಸ್ವಾಮಿ ಜೊತೆಗೆ ಹೇಳಿದ್ದ ಸತ್ಯಗಳು ಈಗ ಒಂದೊಂದೇ ಹೊರಗೆ ಬರೋಕೆ ಶುರುವಾಗಿವೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಬಿಚ್ಚಿಟ್ಟ ರಹಸ್ಯಗಳೇನು? ಡಿ.ಕೆಗೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೇನೋ? ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕೆ ದೆಹಲಿ ಮೀಟಿಂಗ್ಗೆ ಹೋದಾಗ ಡಿ.ಕೆ. ಸುರೇಶ್ ಅವರ ತಲೆಯ ಮೇಲೆ ಕೈಯಿಟ್ಟು ಹೇಳಿದ್ದ ಆ ಮಾತನ್ನ ಸಿದ್ದರಾಮಯ್ಯ ಮರೆತೇ ಹೋದ್ರ? ಇದೆಲ್ಲವೂ ಹೊರಗೆ ಬರ್ತಾ ಇದ್ದಂತೆ ಸಿದ್ದು ಬಣ ಬೇರೆ ರೀತಿಯಲ್ಲಿ ಆಕ್ಟಿವ್ ಆಗ್ತಾ ಇರೋದು ಯಾಕೆ? ಕೆ.ಜೆ. ಜಾರ್ಜ್ ಅವರನ್ನೇ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡೋಕೆ ಕಳಿಸಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಡಿ.ಕೆ. ಬ್ರದರ್ಸ್ ಹಾಕಿರೋ ಪಟ್ಟು ಅದು ಯಾವ ರೀತಿ ಇದೆ ಅಂದರೆ, ಯಾರು ಏನೇ ಮಾತಾಡೋದಾದ್ರೂ ನಮ್ಮ ಮನೆಗೆ ಬಂದು ಮಾತಾಡ್ಕೊಳ್ಳಿ, ನಾವು ಯಾರ ಬಳಿ ಕೂಡ ಬರಲ್ಲ ಅನ್ನೋ ಹಂತಕ್ಕೆ ತಲುಪಿದ್ದಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಕಾಂಗ್ರೆಸ್ನ ಯೌವನ ಯುವ ರಾಜ ರಾಹುಲ್ ಗಾಂಧಿ. ಯಾಕಂದರೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋದಾಗ ಅವರನ್ನು ಭೇಟಿ ಮಾಡದೆ ಕೇವಲ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾ ಇದ್ರು. ಅದೇ ಕೋಪದಲ್ಲಿದ್ದ ಡಿ.ಕೆ. ಶಿವಕುಮಾರ್ ದೆಹಲಿಯಿಂದ ಬಂದವರೇ ಡಿ.ಕೆ. ಸುರೇಶ್ ಜೊತೆ ಸೇರಿ ಒಂದಷ್ಟು ಪಟ್ಟುಗಳನ್ನು ಹಾಕೋಕೆ ಶುರು ಮಾಡಿಕೊಂಡ್ರು. ಅದರಲ್ಲೂ ನಮಗೂ ಶಾಸಕರ ಬಲ ಇದೆ, ನಾವು ಮನಸ್ಸನ್ನು ಮಾಡಿದರೆ ಸಿಎಂ ಆಗೋಕೆ ಆಗದೇ ಇದ್ರು ಸರ್ಕಾರವನ್ನು ಬೀಳಿಸೋ ತಾಕತ್ತಿದೆ, ನಮಗೆ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿಯನ್ನು ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಮಾತುಕತೆಯೇ ಇಲ್ಲ ಅನ್ನೋ ಹಂತವನ್ನು ತಲುಪಿದ್ದಾಯಿತು. ಕೊನೆಗೆ ಬೆಂಗಳೂರಿಗೆ ಬಂದಿದ್ದ ಖರ್ಗೆ ಮನೆಗೆ ಮೊದಲು ಡಿ.ಕೆ. ಬ್ರದರ್ಸ್ ಇಬ್ಬರನ್ನ ಖರ್ಗೆ ಬರೋದಕ್ಕೆ ಹೇಳಿ ಅದೇನೋ ಮಾತಾಡೋಣ ಬನ್ನಿ ಅಂತ ಹೇಳಿದ್ರು. ಆದರೆ ಡಿ.ಕೆ. ಬ್ರದರ್ಸ್ ಖರ್ಗೆಗೆ ಸೆಡ್ಡನ್ನು ಹೊಡೆದು ಖರ್ಗೆ ಜೊತೆ ಮಾತಾಡೋದೇ ವೇಸ್ಟ್ ಅನ್ನೋ ತೀರ್ಮಾನವನ್ನು ಮಾಡಿ ಖರ್ಗೆ ನಿವಾಸಕ್ಕೆ ಭೇಟಿ ಮಾಡೋಕ್ಕೆ ಹೋಗಲೇ ಇಲ್ಲ. ಆಗ ಖರ್ಗೆಗೆ ತೀವ್ರ ಮುಜುಗರ ಆಗಿದ್ದು ಮಾತ್ರ ನಿಜ. ಅದಾದ ನಂತರ ಖರ್ಗೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಹೋಗಿ ಸುಮಾರು 1.5 ಗಂಟೆಗಳ ಕಾಲ ಮಾತುಕತೆಗಳನ್ನಾಡಿ ಬಂದಿದ್ರು. ಅದೇನೇ ಆದರೂ ಒಬ್ಬ ಎ.ಐ.ಸಿ.ಸಿ ಅಧ್ಯಕ್ಷ ಕರೆದಾಗ ಮಾತುಕತೆಗೆ ಕೆ.ಪಿ.ಸಿ.ಸಿ ಅಧ್ಯಕ್ಷ ಹೋಗದೇ ಇದ್ದರೆ ಪಾಪ ಮಲ್ಲಿಕಾರ್ಜುನ ಖರ್ಗೆಯ ಮರ್ಯಾದೆ ಹೇಗಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಹಾಗಂತ ಮತ್ತೆ ಕಮೆಂಟ್ಸಲ್ಲಿ ಹಾಕಬೇಡಿ ಮಲ್ಲಿಕಾರ್ಜುನ ಖರ್ಗೆಗೆ ಅದು ಬೇರೆ ಇದೆಯಾ ಸರ್ ಅಂತ. ನನಗೆ ಗೊತ್ತಿಲ್ಲಪ್ಪ, ನಾನು ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಖರ್ಗೆ ಕೊನೆಗೆ ನನ್ನ ಕೈಲಿ ಏನೂ ಇಲ್ಲ, ನಾನು ಏನನ್ನು ಮಾಡೋಕ್ಕೆ ಆಗಲ್ಲ, ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ ಅನ್ನೋದನ್ನು ಹೇಳಿದರು. ಅದು ಕೂಡ ಮಾಧ್ಯಮಗಳ ಮುಂದೆ. ಅಲ್ಲಿಗೆ ಕೊನೆಗೂ ಖರ್ಗೆ ಎ.ಐ.ಸಿ.ಸಿ ಅಧ್ಯಕ್ಷ ಆದರೂ ಒಬ್ಬ ಶಾಸಕ ಕೂಡ ಅವರಿಗೆ ಬೆಲೆಯನ್ನು ಕೊಡಲ್ಲ. ಅದಕ್ಕೆ ಕಾರಣ ಅಂದರೆ ಅವರ ಹತ್ರ ಯಾವುದೇ ಪವರ್ ಇಲ್ಲ, ಕೇವಲ ಎ.ಐ.ಸಿ.ಸಿ ಅಧ್ಯಕ್ಷ ನಾಮಕಾವಸ್ಥೆಗೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಜೊತೆಗೆ ಯಾವುದೇ ಕಷ್ಟಗಳನ್ನು ಖರ್ಗೆ ಬಳಿ ಹೇಳಿಕೊಂಡ್ರು ಒಂದೇ, ಬಿಟ್ಟರು ಒಂದೇ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಇಲ್ಲಿ ಡಿ.ಕೆ. ಬ್ರದರ್ಸ್ ಕೂಡ ಅವರ ಬಳಿಗೆ ಹೋಗಲೇ ಇಲ್ಲ. ಯಾವಾಗ ಖರ್ಗೆ ಮಾಧ್ಯಮದ ಮುಂದೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನನ್ನ ಕೈಲಿ ಏನು ಇಲ್ಲ ಅಂದ್ರು, ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆಗೋಕ್ಕೆ ಶುರುವಾದ್ರು. ಹಾಗಾದ್ರೆ ಖರ್ಗೆ ನೀವೇನ್ರಿ, ನಿಮ್ಮ ಪಾತ್ರ ಏನು? ಖರ್ಗೆಯ ಪಾತ್ರ ಎ.ಐ.ಸಿ.ಸಿ ಅಧ್ಯಕ್ಷ ಆಗಿ ಏನು ಮಾಡೋದು? ಹಾಗಾದ್ರೆ ನಾಮಕಾವಸ್ಥೆ ಎ.ಐ.ಸಿ.ಸಿ ಅಧ್ಯಕ್ಷನ ಅಂತ ಕೇಳೋಕೆ ಶುರು ಮಾಡಿಕೊಂಡ್ರು. ಆದರೂ ಖರ್ಗೆಗೆ ಹೀಗೆಲ್ಲ ಮಾಡಬಾರ್ದಿತ್ತಪ್ಪ. ಇರಲಿ ಬಿಡಿ, ಏನೋ ಆಗಿ ಹೋಗಿದೆ, ಆಗಿದ್ದು ಆಗಲಿ. ಈಗ ಖರ್ಗೆ ಮತ್ತು ಚಲುವರಾಯಸ್ವಾಮಿ ದೆಹಲಿಯಿಂದ ಮೊನ್ನೆ ಒಂದೇ ವಿಮಾನದಲ್ಲಿ ಬಂದಿದ್ರು. ಆಗ ಮಾತಾಡಿದ್ದ ವಿಷಯಗಳು ರಿವೀಲ್ ಆಗ್ತಾ ಇವೆ. ವಿಮಾನದಲ್ಲಿ ಚಲುವರಾಯಸ್ವಾಮಿ ಖರ್ಗೆ ಸಾಹೇಬ್ರೆ, ಈ ಸಿಎಂ ಕುರ್ಚಿ ಕಥೆ ಏನು? ಪಕ್ಷದಲ್ಲಿ ಎಲ್ಲ ಶಾಸಕರು ಗೊಂದಲಕ್ಕೀಡಾಗಿದ್ದಾರೆ, ಜೊತೆಗೆ ಡಿ.ಕೆ. ಬ್ರದರ್ಸ್ ಬೇರೆ ಹೀಗೆ ಸಿಡಿದೆದ್ದಿದ್ದಾರೆ ಅಂತ ಕೇಳಿದ್ದಕ್ಕೆ ಆಗ ಖರ್ಗೆ ಯೋಚನೆ ಮಾಡಿ, ಅರ್ಜೆಂಟಲ್ಲಿ ನನಗೆ ಈಗಲೇ ಸಿಎಂ ಕುರ್ಚಿ ಬೇಕು, 2.5 ವರ್ಷ ಅಂತ ಹೇಳಿದ್ರಿ, ಆಗಿ ಹೋಗಿದೆ, ಇವತ್ತೇ ಬೇಕು ಅಂದರೆ ಆಗುತ್ತಾ? ಡಿ.ಕೆ.ಶಿಗೆ ಸ್ವಲ್ಪ ಕಾಯೋ ತಾಳ್ಮೆ ಇರಬೇಕು. ಇವತ್ತು ಸಿಗಲಿಲ್ಲ ಅಂದರೆ ಹೊಸ ವರ್ಷಕ್ಕೆ ಸಿಗಬಹುದು, ಆಗಲೂ ಇಲ್ಲ ಅಂದರೆ ಅಧಿವೇಶನ ಮುಗಿದ ಮೇಲೆ ಸಿಗತ್ತೆ. ಅದನ್ನು ಬಿಟ್ಟು ಈಗಲೇ ಬೇಕು ಅಂತ ಕೂತ್ಕೊಂಡ್ರೆ ಆಗತ್ತಾ? ಆಗ ಸಚಿನ್ ಪೈಲಟ್ ಮತ್ತು ಗೆಹ್ಲೋಟ್ ವಿಚಾರದಲ್ಲೂ ಹೀಗೆ ಆಯಿತು. ರಾಹುಲ್ ಗಾಂಧಿಯ ಮುಂದೆ ಯಾರು ಶಕ್ತಿ ಪ್ರದರ್ಶನ ಮಾಡಬಾರ್ದು, ಹಾಗೇನಾದರೂ ಮಾಡಿದರೆ ರಾಹುಲ್ ಗಾಂಧಿ ಅಂತಹವರನ್ನು ತಿರುಗಿ ಕೂಡ ನೋಡಲ್ಲ. ಅದೇ ಥರ ಸಚಿನ್ ಪೈಲಟ್ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದ, ಅದಕ್ಕೆ ರಾಹುಲ್ ಗಾಂಧಿ ಅವನನ್ನು ಸ್ವಲ್ಪ ದಿನ ಮಾತಾಡಿಸಲೇ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಕಥೆಯೇ ಬೇರೆ. ಇಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ಬಿಟ್ಟು ಸುಮ್ಮನೆ ಇದ್ದರೆ ಒಪ್ಪಂದದ ಹಾಗೆ ಸಿಎಂ ಪದವಿ ಸಿಗುತ್ತೆ, ಅಲ್ಲೋ ಇಲ್ಲೋ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ.
ಅಲ್ಲಿ ಸಚಿನ್ ಪೈಲಟ್ಗೆ ಬಿಜೆಪಿಗೆ ಹೋಗೋದಕ್ಕೆ ಅವಕಾಶ ಇತ್ತು, ಡಿಕೆಗೆ ಇಲ್ಲಿ ಅದು ಇಲ್ಲ ಅನ್ನೋ ಹಾಗೆ ಮಾತಾಡಿದ್ದಾರೆ. ಅದನ್ನು ಚಲುವರಾಯಸ್ವಾಮಿ ಅವರ ಆಪ್ತರ ಜೊತೆ ಹೇಳ್ಕೊಂಡಿದ್ದಾರೆ. ಈಗ ಅದೆಲ್ಲವೂ ಹೊರಗೆ ಬರ್ತಾ ಇದೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಗೊತ್ತಿತ್ತು ಚಲುವರಾಯಸ್ವಾಮಿ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ. ಆದರೂ ಅಷ್ಟೊಂದು ವಿಷಯಗಳನ್ನು ಮಾತಾಡಿರೋದು ಡಿಕೆಗೆ ಇದನ್ನು ಹೇಳಲಿ ಅಂತಾನೆ ಅನ್ನೋದು ಗೊತ್ತಾಗತ್ತೆ. ಅದಾದ ನಂತರ ಯಾವಾಗ ಖರ್ಗೆಯನ್ನು ಭೇಟಿ ಮಾಡೋಕ್ಕೆ ಡಿಕೆ ಬ್ರದರ್ಸ್ ಹೋಗಲಿಲ್ವೋ ಆಗ ಕಳಿಸಿಕೊಟ್ಟಿದ್ದೆ KJ ಜಾರ್ಜ್ ಅವರನ್ನು. ನಿನ್ನೆ KJ ಜಾರ್ಜ್ ಡಿಕೆ ಶಿವಕುಮಾರ್ ಮನೆಗೆ ಹೋಗಿ ಭೇಟಿಯನ್ನು ಮಾಡಿ ಮಾತಾಡಿದ್ದಾರೆ. ಇಲ್ಲಿ KJ ಜಾರ್ಜ್ ಕರ್ನಾಟಕದಲ್ಲಿ ಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋನಿಯಾ ಗಾಂಧಿಗೆ ತುಂಬ ಅತ್ಯಾಪ್ತರು ಅಂತ. ಯಾಕಂದರೆ KJ ಜಾರ್ಜ್ ಹೈಕಮಾಂಡ್ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಸಿದ್ದು ಬಣದಲ್ಲಿದ್ದರೂ ಅದು ಲೆಕ್ಕಕ್ಕೆ ಬರಲ್ಲ. ಕರ್ನಾಟಕದಲ್ಲಿ ಯಾರೇ CM ಆದರೂ ಜಾರ್ಜ್ ಅವರಿಗೆ ಒಂದು ಮಂತ್ರಿ ಸ್ಥಾನ ಇದ್ದೇ ಇರುತ್ತೆ. ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯ ಬಲವನ್ನು ತುಂಬೋದು ಇದೇ KJ ಜಾರ್ಜ್. ಅದು ಹಣ ಬಲ ಆಗಲಿ ಇಲ್ಲ ಬೇರೆ ಬಲನೇ ಆಗಲಿ, ಎಲ್ಲದಕ್ಕೂ ಹೆಚ್ಚು ನಂಬಿರೋದು ಇದೇ KJ ಜಾರ್ಜ್ ಅವರನ್ನು. ಅದರಲ್ಲೂ ಸೋನಿಯಾಗೆ ಆಪ್ತರಾಗೋಕ್ಕೆ ಬೇರೆ ಬೇರೆ ಒಂದಷ್ಟು ಕಾರಣಗಳು ಕೂಡ ಇದ್ದಾವೆ. ಅವರು ಕೂಡ ನಿನ್ನೆ ಡಿಕೆ ಮನೆಯಲ್ಲಿ ಕುಳಿತು ಅದೇ ವಿಚಾರಗಳನ್ನು ಹೇಳಿದ್ದಾರೆ. ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡು ಸಂಯಮದಿಂದ ಇರಬೇಕು. ನಿಮಗೆ ಸಿಗಬೇಕಾಗಿರೋ ಕುರ್ಚಿ ಸಿಕ್ಕೇ ಸಿಗತ್ತೆ, ಆದರೆ ಇವತ್ತೇ ಬೇಕು ಅಂದರೆ ಹೇಗಾಗತ್ತೆ? ಅದು ಜನವರಿಯಲ್ಲಿ ಸಿಗಬಹುದು, ಇಲ್ಲ ಅಂದರೆ ಅಧಿವೇಶನ ಮುಗಿದ ಮೇಲೆ ಸಿಗಬಹುದು. ಅದನ್ನು ಬಿಟ್ಟು ಸಚಿನ್ ಪೈಲಟ್ ಹಾಗೆ ನೀವು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಹೈಕಮಾಂಡ್ಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ಅದನ್ನು ನೀವೇ ಯಾಕೆ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಿ ಹಾಳು ಮಾಡ್ಕೋತೀರಾ ಅಂತ. ಇಲ್ಲಿ ಸರಿಯಾಗಿ ನೋಡಿದರೆ ಖರ್ಗೆ ಚಲುವರಾಯಸ್ವಾಮಿಗೆ ಹೇಳಿದ್ದು, ಜಾರ್ಜ್ ಡಿಕೆ ಮನೆಗೆ ಬಂದು ಡಿಕೆ ಶಿವಕುಮಾರ್ಗೆ ಹೇಳಿರೋದು ಎರಡು ಒಂದೇ ಥರ ಇದೆ. ಅಲ್ಲಿಗೆ ಅರ್ಥ ಡಿಕೆ ಬೆಂಬಲಿಗರಿಗೆ ಮತ್ತು ಡಿಕೆ ಬ್ರದರ್ಸ್ಗೆ ಹೇಳೋದಾದರೆ ಒಂದೇ ತರಹದ ಮಾತುಗಳನ್ನು ಹೇಳಿ ಹೈಕಮಾಂಡ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಕಟ್ಟಿ ಹಾಕೋ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ಜಾರ್ಜ್ BJPಗೆ ಹೋಗೋಕ್ಕೆ ನಿಮಗೆ ಆಗಲ್ಲ, ಅಲ್ಲಿ ಯಾರೋ ಏನೋ ಹೇಳಿದರೆ ತಲೆಯನ್ನು ಕೆಡಿಸ್ಕೊಳ್ಬೇಡಿ ಅಂತ ಮಾತಾಡಿರೋದಿದೆಯಲ್ಲ, ಇದು ಒಂದಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂದರೆ ಡಿಕೆ ಶಿವಕುಮಾರ್ ನೋಡಿದರೆ ನಾನು BJPಯ ಯಾರ ಜೊತೆಗೂ ಸಂಪರ್ಕದಲ್ಲಿಲ್ಲ ಅಂತಾರೆ. ಅಲ್ಲಿ ಅವರದ್ದೇ ಪಕ್ಷದ ನಾಯಕರು ಮತ್ತು ಹೈಕಮಾಂಡ್ BJPಗೆ ಹೋಗಬೇಡಿ, ಅವರು ನಿಮ್ಮನ್ನು ಎಳೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ, ನಿಮಗೆ ಮರ್ಯಾದೆಯನ್ನು ಕೊಡಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ. ಅದೇನೋಪ್ಪ, ಅವರವರ ಮಾತುಗಳು ಅವರಿಗೆ ಅರ್ಥ ಆಗಬೇಕು. ಹಾಗಾದರೆ ಇಲ್ಲಿ ಡಿಕೆ ಹೇಳ್ತಾ ಇರೋದು ಸುಳ್ಳ, ಇಲ್ಲ ಅಂದರೆ ಹೈಕಮಾಂಡ್ ಕಳಿಸಿದೆ ಅಂತ ಖರ್ಗೆ ಮತ್ತು ಜಾರ್ಜ್ ಹೇಳ್ತಾ ಇರೋ ಮಾತುಗಳು ಸುಳ್ಳ ಅನ್ನೋದು ಯಾವನಿಗೆ ಗೊತ್ತಾಗತ್ತೆ? ಇದೆಲ್ಲದರ ಜೊತೆಗೆ DK ಸುರೇಶ್ ಮೊನ್ನೆ ಮಾತಾಡಿದ್ದ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪಲ್ಲ, ಅವರು ವಚನ ಭ್ರಷ್ಟರಾಗಲ್ಲ ಅನ್ನೋ ಮಾತಿಗೆ ಈಗ ಒಂದಷ್ಟು ಪುಷ್ಟಿ ಸಿಗ್ತಾ ಇದೆ. ಮೊನ್ನೆ ಈ ಮಾತನ್ನು ಸುರೇಶ್ ಹೇಳಿದಾಗ ಅದಕ್ಕೆ ಸಿದ್ದರಾಮಯ್ಯ ನಾನು ನುಡಿದಂತೆ ನಡೀತಾ ಇದ್ದೀನಿ, ಎಲ್ಲ ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡ್ತಾ ಇದ್ದೀನಿ ಅಂತ ತಿರುಗೇಟನ್ನು ಕೊಟ್ಟಿದ್ರು. ಆದರೆ ಅಸಲಿಯತ್ತು ಈಗ ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಗೆದ್ದಾಗ CM ಯಾರಾಗಬೇಕು ಅಂತ ದೆಹಲಿಯಲ್ಲಿ ಮೀಟಿಂಗ್ ನಡೆದಿತ್ತು. ಅಲ್ಲಿ DK ಸುರೇಶ್, DK ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ, KC ವೇಣುಗೋಪಾಲ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಇದ್ರು. ಆಗ DK ಸುರೇಶ್ ಇಲ್ಲ, ಮೊದಲು ನಮ್ಮಣ್ಣ DK ಶಿವಕುಮಾರ್ಗೆ CM ಪಟ್ಟವನ್ನು ಕಟ್ಟಬೇಕು, ಅದಾದ ಮೇಲೆ ನೀವು ಯಾರಿಗಾದರೂ ಕೊಟ್ಕೊಳ್ಳಿ ಎಂದಾಗ ಪಕ್ಕದಲ್ಲೇ ಇದ್ದ ಸಿದ್ದರಾಮಯ್ಯ ಯಾಕಯ್ಯ ಸುರೇಶ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನುಡಿದಂತೆ ನಡೆದುಕೊಳ್ತೀನಿ, ನಿಮ್ಮ ಮೇಲಾಣೆ 2.5 ವರ್ಷ ಆಗೋದಕ್ಕೂ 1 ವಾರ ಮೊದಲೇ ಕುರ್ಚಿಯನ್ನು ಬಿಟ್ಟು ಕೊಡ್ತೀನಿ ಅಂತ DK ಸುರೇಶ್ ತಲೆಯ ಮೇಲೆ ಕೈ ಇಟ್ಟು ಆಣೆಯನ್ನು ಮಾಡಿದ್ದನ್ನು ಈಗ ಖುದ್ದು DK ಸುರೇಶ್ ಹೇಳಿಕೊಳ್ತಾ ಇದ್ದಾರೆ. ಕೊನೆಗೂ ಅಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಜನರ ಮುಂದೆ ಒಂದೊಂದೇ ವಿಚಾರವನ್ನು ತಿಳಿಸೋಕೆ DK ಬ್ರದರ್ಸ್ ನಿಂತಿದ್ದಾರೆ. ಅಲ್ಲಿಗೆ ನಮ್ಮ ಹಿಂದೂಗಳಿಗೆ ಆಣೆ ಪ್ರಮಾಣ ಅಂದರೆ ಒಂದಷ್ಟು ನಂಬಿಕೆ ಇದೆ. ಅದನ್ನು ಇಟ್ಕೊಂಡು ಅವತ್ತು ಅಧಿಕಾರ ಹಿಡಿದಿದ್ದ ಸಿದ್ದರಾಮಯ್ಯ ಇವತ್ತು ಅಧಿಕಾರವನ್ನು ಬಿಟ್ಟು ಕೊಡಲ್ಲ ಅನ್ನೋ ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದನ್ನು ರಾಜ್ಯದ ಜನರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವೂ ಸಿದ್ದರಾಮಯ್ಯ ಅವರ ಬಗ್ಗೆ ಜನರಿಗೆ ಇದ್ದ ಅಲ್ಪ ಸ್ವಲ್ಪ ಸಿಂಪತಿಯನ್ನು ಕಿತ್ತು ಹಾಕ್ತಾ ಇದೆ. ಅದರಲ್ಲೂ ಈಗ ಸಿದ್ದರಾಮಯ್ಯ ಬಣದ ನಾಯಕರು ಬೇರೆ ರೀತಿಯ ಒಂದಷ್ಟು ತಂತ್ರಗಳನ್ನು ನಡೆಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕೊನೆಗೂ ಇವತ್ತು ಇಲ್ಲ ಅಂದರೂ ಯಾವತ್ತೋ DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಸಂದೇಶವನ್ನು ಹೈಕಮಾಂಡ್ ಕೊಡ್ತಾ ಇದೆ. ಈಗ ಸಿದ್ದರಾಮಯ್ಯ ಕೂಡ ಅಯ್ಯೋ ಹೈಕಮಾಂಡ್ ಹೇಳಿದರೆ ನಾನು ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ ಅಂತ ಹೊಸ ವರಸೆಯಲ್ಲಿ ಮತ್ತೆ ಇವತ್ತು ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆದರೆ ಅಷ್ಟೊಂದು ಸುಲಭವಾಗಿ ಬಿಟ್ಟು ಕೊಡ್ತಾರಾ, ಅಥವಾ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟ ಮೇಲೆ ಸಿದ್ದರಾಮಯ್ಯ ಬಣದ ಶಾಸಕರು ಸುಮ್ಮನೆ ಇರೋ ಹಾಗೆ ಮಾಡ್ತಾರಾ, ಅದು ಯಾವ ಹೊಸ ತಂತ್ರವನ್ನು ರೂಪಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ಹೊರಟಿದ್ದಾರೆ.
ಇನ್ನೆರಡು ದಿನಗಳಲ್ಲಿ DK ಮತ್ತು ಸಿದ್ದರಾಮಯ್ಯ ಇಬ್ಬರು ದೆಹಲಿಗೆ ಹೋಗಬೇಕಾಗತ್ತೆ. ಅಲ್ಲಿ ಅದ್ಯಾವ ನಿರ್ಧಾರವನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಲೇಬೇಕು. ಇದು ಗೆಳೆಯರೆ, ನವೆಂಬರ್ ಕ್ರಾಂತಿಯಲ್ಲಿ ಹೊಸ ಪಾತ್ರಗಳು ಒಂದೇ ಸ್ಕ್ರಿಪ್ಟ್ಗೆ ಸರಿಯಾಗಿ ಮಾತಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.